ಆಂಟಿ ಆಂಟಿ ನನ್ನ ನಮ್ಮ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ನಮ್ಮ ಮಿಸ್ ಹೇಳಿ ಎಸಿಪಿ ಅಮ್ಮ ಅವರೇ ಏನೇ ನಾವು ಬಂದಿರೋದು ಏನ್ ಕೆಲ್ಸಕ್ಕೆ ಅಂತ ಗೊತ್ತಿಲ್ವಾ? ಅರುಂಧತಿ ಆಂಟಿ ಅಂತ ಕರಿಬೇಕು, ಗೊತ್ತಾಯ್ತಾ? ಅಯ್ಯಯ್ಯೋ ನನಗ್ ಮರ್ತೇ ಹೋಗಿತ್ತು ಕಣೆ. ಅರುಂಧತಿ ಆಂಟಿ ಅವರೇ ಸಾರಿ, ನಿಮ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಇದು ಅರ್ಜೆಂಟ್ಗೆ ಬೇಕಾದ ವಿಷಯನಾ? ಬಂದ್ ಕೆಲಸ ನೋಡೋದ್ ಬೇಡ್ವಾ? ಅಲ್ಲ ಅವ್ರ ಚೈನ್ ಕಿತ್ಕೊಂಡಾಗ ನಾವು ಕಿರ್ಚ್ಬೇಕೋ ಬೇಡ್ವೋ? ನೀವ್ ಹೇಳೇ ಇಲ್ಲ. ಅಯ್ಯೋ ದೇವ್ರೇ, ಹಲೋ, ಕಾಲಿಂಗ್ ಕಂಟ್ರೋಲ್ ರೂಮ್. ವಾಟರ್ ಬೈಕ್ ನಂಬರ್ 2747 ಟ್ರೇಸ್ ಮಾಡಿ. ವೆಹಿಕಲ್ ತಗೊಂಬ. ಎಸ್ ಸರ್. ಆಯ್ತು ಮೆತ್ತಿಗೆ. ಅಲ್ಲ, ನೀನೊಬ್ಬ ACP ಆಗಿ ನಾವು ಮಾಡಿ ಟ್ರ್ಯಾಪ್ ಅಂತ ಗೊತ್ತಿದ್ದು ಅವನ್ ಕೈನ ಯಾಕೆ ಹಿಡ್ಕೊಂಡೆ? ಸೆನ್ಸ್ ಇದೆಯಾ ನಿಂಗೆ? ಅವ್ರ ಹತ್ರ ಬರೋವರೆಗೂ ನಾನು ACPನೇ ಆಗಿದ್ದೆ. ಅವ್ನು ನನ್ನ ತಾಳಿ ಕೈ ಹಾಕಿದಾಗ ನಾನು ಒಬ್ರೆ ಹೆಂಡತಿ ಅನ್ನೋದು ಮಾತ್ರ ಜ್ಞಾಪಕ ಬಂತು. ಏಯ್ ಅಶೋಕ್, ಯಾಕಾಗ್ ನೋಡ್ತಾ ಇದೀಯಾ? ಏಯ್ ಯಾಕಾಗ್ ನೋಡ್ತಾ ಇದೀಯಾ? ಸ್ಟ್ಯಾಚ್ಯೂ. ನಾನೇನು ಹೆಂಡತಿದ್ದಾನೆ, ಆದ್ರೂ ಸ್ಟ್ಯಾಚ್ಯೂ ಹೇಳಿ ಕಿಸ್ಕೊಡ್ಬೇಕಾ? ನೀನು ನನ್ನ ಹೆಂಡತಿ ಅಂದ್ಕೊಳ್ಳೆ ಸಂತೋಷ ಆಯ್ತು. ಅದನ್ನ ಅನುಭವಿಸೋಕೋಸ್ಕರ ಗಂಡ ಅನ್ನೋ ಅಧಿಕಾರನ ಚಲಾಯಿಸ್ತೆ. ನಿನಗೆ ಹೆಂಡತಿ ಅನ್ನೋ ಫೀಲಿಂಗ್ ಬಂದ ಹಾಗೆ ತಾಯಿ ಆಗ್ಬೇಕನ್ನೋ ಫೀಲಿಂಗ್ ಯಾವತ್ತೂ ಬರ್ಲಿಲ್ವಾ? ಅಯ್ಯೋ, ನಿನ್ನೆ ತನಕ ಗವರ್ಮೆಂಟ್ 2 ಮಕ್ಕಳು ಸಾಕು ಅಂದ್ರು, ಇವತ್ತು 1 ಮಗು ಸಾಕು ಅಂತಿದ್ದಾರೆ, ನಾಳೆ ಮಕ್ಕಳೇ ಬೇಡ ಅಂತಾರೆ. ಅದಕ್ ಮೊದ್ಲು ನಾವೇ ಪ್ರಿಪೇರ್ ಆಗೋದು ಒಳ್ಳೇದಲ್ವಾ? ಅವರು ಐ ನಾಟ್ ಜೋಕಿಂಗ್. ನಿಜ ಹೇಳು. ನನ್ಗೂ ಆಸೆ ಇದೆ ಅಶೋಕ್, ಆದ್ರೆ ನಾವಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಾವಿವತ್ತು ಮನೆ ಬಿಟ್ರೆ ಮತ್ತೆ ಜೀವಂತವಾಗಿ ಬರ್ತೀವಂತ ಗ್ಯಾರಂಟಿ ಏನಿದೆ? ಅದು ಅಲ್ಲದೆ ನಾವಿಬ್ರು ಅನಾಥರು, ಇನ್ನೊಬ್ಬ ಅನಾಥನ ಯಾಕೆ ಹುಟ್ಟಿಸ್ಬೇಕು? ಐ ಆಮ್ ರೈಟ್.